ದೇಶವ್ಯಾಪಿ ಇಂದಿನಿಂದ ಜಿಎಸ್ಟಿ ಕಾಯ್ದೆ ಜಾರಿಯಾಗಿದೆ. ವಿವಿಧ ಸರಕಿನ ತೆರಿಗೆಯಲ್ಲಿ ವ್ಯತ್ಯಾಸ ಕಂಡುಬಂದಿದ್ದು, ರಾಜಧಾನಿ ಬೆಂಗಳೂರಿನ ಮಾಲ್ಗಳಲ್ಲಿ ವಹಿವಾಟು ಯಾವ ರೀತಿ ಇದೆ, ಗ್ರಾಹಕರು ಏನ್ ಹೇಳ್ತಾರೆ, ಅವರ ಜೊತೆ ನಮ್ಮ ಪ್ರತಿನಿಧಿ ಗಣೇಶ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಇಂದು ಸರಕು ಮತ್ತು ಸೇವಾ ತೆರಿಗೆ ಈಗ ಜಾರಿ ಬರ್ತಾ ಇದೆ. ದೇಶವ್ಯಾಪಿ ಏಕರೂಪದ ಒಂದು ತೆರಿಗೆ ಈಗ ಅನುಷ್ಠಾನಕ್ಕೆ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಾಲ್ಗಳಲ್ಲಿ ಬಿಗ್ ಬಜಾರ್ ಅಂತಹ ಒಂದು ಮಾಲ್ಗಳಲ್ಲಿ ಯಾವ ರೀತಿ ವಹಿವಾಟು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದಾಗೆ ನಾವು ನೋಡ್ಬೋದು, ಇಲ್ಲಿ ಇದು ಯಶವಂತಪುರದಲ್ಲಿರುವಂತಹ ಒಂದು ಬಿಗ್ ಬಜಾರ್. ಈ ಬಿಗ್ ಬಜಾರ್ನಲ್ಲಿ ಸಾಕಷ್ಟು ಒಂದು ಏನು ವಹಿವಾಟುಗಳು ನಡೆಯುತ್ತೆ. ಪ್ರತಿನಿತ್ಯ ಸಾವಿರಾರು ಅಥವಾ ಲಕ್ಷಾಂತರ ಟರ್ನ್ ಓವರ್ ಕೂಡ ಆಗುವಂಥದ್ದು. ಆದರೆ ಇವತ್ತು ಬೆಳಗ್ಗೆಯಿಂದ ಅಂತಂದರೆ ಏಕರೂಪದ ತೆರಿಗೆ ಜಾರಿ ಬಂದಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಸಿಲಿಕಾನ್ ಸಿಟಿಯ ಜನರು ಅಥವಾ ಗ್ರಾಹಕರೇನಿದ್ದಾರೆ ಅವರ ಒಂದು ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ ಅನ್ನೋಂಥ ಮಾಹಿತಿ ಈಗ ಬರ್ತಾ ಇರೋದು. ಆದರೆ ಬಿಗ್ ಬಜಾರ್ ಕೂಡ ನಿನ್ನೆ ರಾತ್ರಿ ಅಂತಂದರೆ 30ನೇ ತಾರೀಕಿನ ಸಂಜೆ ಅಥವಾ ಒಂದು ರಾತ್ರಿ ಸುಮಾರು ಸಾಕಷ್ಟು ಆಫರ್ಗಳನ್ನು ನೀಡಿತ್ತು. ಬಟ್ಟೆಗಳಲ್ಲಿ ಹಾಗೇನೆ ಬೇರೆ ಬೇರೆ ಪದಾರ್ಥಗಳಲ್ಲಿ ಒಂದು 2ರಿಂದ 22% ಆಫರನ್ನು ನೀಡಿತ್ತು. 1000 ರೂಪಾಯಿ ಪಡ್ಕೊಂಡ್ರೆ 300 ರೂಪಾಯಿ ಆಫರನ್ನು ಕೂಡ ಒಂದು ರೀತಿಯಲ್ಲಿ ಏನು ಬಿಗ್ ಬಜಾರ್ ನೀಡಿತ್ತು. ಆದರೆ ಅದರ ನಡುವೆನೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಗ್ರಾಹಕರಿಗೆ ಸಾಕಷ್ಟು ಗೊಂದಲಗಳಿದೆ. ಯಾವ ವಸ್ತುಗಳಿಗೆ ತೆರಿಗೆ ಇದೆ, ಯಾವ ವಸ್ತುಗಳು ತೆರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಜನರಲ್ಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಗೊಂದಲ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬಿಗ್ ಬಜಾರ್ನಲ್ಲಿ ಇವತ್ತಿನ ಒಂದು ವಹಿವಾಟು ಕಡಿಮೆ ಆಗ್ತಾ ಇರುವಂಥ ಮಾಹಿತಿ ಇದೆ. ಇನ್ನು ನಮ್ಮ ಜೊತೆಗೆ ಗ್ರಾಹಕರಿದ್ದಾರೆ, ಸಾಕಷ್ಟು ವಸ್ತುಗಳನ್ನು ಈಗ ಖರೀದಿ ಮಾಡಿದ್ದಾರೆ. ಇವತ್ತು ವೀಕೆಂಡ್ ಬೇರೆ ಇದೆ, ಹೀಗಾಗಿ ತಮಗೆ ಬೇಕಾದಂಥ ಒಂದು ಮೂಲಭೂತ ವಸ್ತುಗಳೇನಿದೆ ಅಥವಾ ದೈನಂದಿನ ಏನು ಬೇಕಾಗುವಂತಹ ಒಂದು ಮಟೀರಿಯಲ್ಸ್ಗಳು ಅಥವಾ ವಸ್ತುಗಳೇನಿದೆ ಅದನ್ನು ಖರೀದಿಗೆ ಈಗಾಗಲೇ ಜನರು ಬಂದಿರುವಂಥದ್ದು. ಈಗ ಗ್ರಾಹಕನ ನಾವು ಮಾತಾಡ್ಸೋಣ, ಅವರಲ್ಲಿರುವಂಥ ಒಂದಿಷ್ಟು ಆತಂಕಗಳು ಏನು ಅನ್ನೋದನ್ನು ಅವರಿಂದ ಪಡ್ಕೊಳ್ಳೋಣ. ಸರ್, ಬಹುಮುಖ್ಯವಾಗಿ ಇವತ್ತಿಂದ GST ಜಾರಿ ಬಂದಿದೆ. ತಾವು ಕೂಡ ಈಗ ಕೆಲವು ಪರ್ಚೇಸ್ಗಳು ಮಾಡಿದ್ರಿ ವಸ್ತುಗಳನ್ನು. ನಿಮಗೆ ಏನು GST ಬಗ್ಗೆ ಏನು ಗೊತ್ತು, ಏನು ಡೌಟ್ಸ್ ಇದೆ? GST ಬಗ್ಗೆ ಅಂದರೆ ಮೊದಲೇ ಸುಮಾರು ಟ್ಯಾಕ್ಸ್ಗಳು ಹಾಕ್ತಾಯಿದ್ರು. ಅವನ್ನೆಲ್ಲ ಕ್ಲಬ್ ಮಾಡಿ ಈಗ ಒಂದೇ ಟ್ಯಾಕ್ಸು, ಇಡೀ ದೇಶಕ್ಕೂ ಒನ್ ಟ್ಯಾಕ್ಸ್ ಒನ್ ನೇಷನ್. ಬಟ್ ಆ ರೀತಿಯೊಳಗೆ ಈಗೆಲ್ಲ ಕಾಮನ್ ಮ್ಯಾನ್ ಯೂಸ್ ಮಾಡ್ತಕ್ಕಂಥ ಎಲ್ಲ ಕಮೋಡಿಟೀಸ್ ಏನಿದಲ್ಲ, ಫುಡ್ ಐಟಮ್ಸು, ಎಸ್ಪೆಷಲಿ ಸಾಮಾನ್ಯ ಜನ ಉಪಯೋಗ ಮಾಡ್ತಕ್ಕಂಥ ಫುಡ್ ಐಟಮ್ಸಿಗೆ ಯಾವುದೂ ಟ್ಯಾಕ್ಸಸ್ ಹಾಕ್ತಾಯಿಲ್ಲ. ಇನ್ನು ಅದ್ರ ಮೇಲೆ 5, 12, 18 ಈ ರೀತಿ ಮಾಡ್ತಾಯಿದ್ದಾರೆ. 18 ಟ್ಯಾಕ್ಸಸ್ ಓನ್ಲಿ ಫ್ಯೂ ಐಟಮ್ಸು. ಅದು ಸಾಮಾನ್ಯ ಜನರಿಗೆ ಉಪಯೋಗ ಆಗುವಂಥದ್ಕಿಂತನೂ ಹೈ ಎಕನಾಮಿಕ್ ಇನ್ಕಮ್ ಗ್ರೂಪ್ ಇರ್ತದಲ್ಲ ಅವರಿಗೆ ಅದು ಉಪಯೋಗ ಮಾಡ್ತಾರೆ. ಬಟ್ ಸಾಮಾನ್ಯ ಜನರಿಗೆ ಇದು ಒಳ್ಳೆಯದು. GST ಬಗ್ಗೆ ಎಕ್ಸಾಕ್ಟ್ಲಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಯಾವ್ಯಾವ ಐಟಮ್ಸ್ ಅದರಲ್ಲಿ ಹಾಕಿದ್ದಾರೆ ಅನ್ನೋದು ಇನ್ನೊಂದು ವಾರ 10 ದಿವಸ ಆದಮೇಲೆ ಎಕ್ಸಾಕ್ಟ್ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗ್ತದೆ. ಇಂಡಿವಿಜುವಲ್ ಐಟಮ್ಸ್ ಇನ್ನೂ ಕೆಲವೊಂದು ಐಟಮ್ಸ್ಗಳು ನಾವು ನೋಡಿದ್ವಿ, ಅವನ್ನೆಲ್ಲ ಐಟಮ್ಸ್ ತೊಗೊಳ್ತಾ ಹೋದರೆ ಅದರಲ್ಲಿ ಇನ್ನೂ GST ನೀವು ಹಾಕಿದ್ದಿಲ್ಲ, ಅದ್ರ ಮೇಲೆ ನಾವು ಇನ್ನೂ ಟ್ಯಾಕ್ಸ್ ಹಾಕಬೇಕು. ಅದು ನಾವು ಇನ್ನೂ ನೋಡ್ತಾ ಇದ್ದೀವಿ, ಹಾಕಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಹಿಂದಿನಗೂ ಈಗಿನೂ ಅಂಥ ದೊಡ್ಡ ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಇವತ್ತು ನಾವು ತೊಗೊಂಡಂಥ ಐಟಮ್ಸ್ ಲೆಕ್ಕ ಹಾಕಿದ್ರೆ ಇನ್ನೂ ಒಂದು ವಾರ 10 ದಿವಸದಲ್ಲಿ ಅದ್ರ ಕ್ಲಿಯರ್ ಪಿಕ್ಚರ್ ಎಷ್ಟು ಆಗಿರ್ತದೆ, ಏನಾಗಿರ್ತದೆ ಅಂತ ಗೊತ್ತಾಗ್ಬೋದು. ಬಟ್ ಸಾಮಾನ್ಯ ಜನರಿಗೆ ಇದು ಒಳ್ಳೆಯದು. ದೇಶಕ್ಕೆ ಒಂದೇ ನೇಷನ್ನು, ಒಂದೇ ಟ್ಯಾಕ್ಸ್ ಅನ್ನೋದು, ಟ್ಯಾಕ್ಸ್ ಬೇಸ್ ಜಾಸ್ತಿ ಆಗಿದೆ ಅನ್ಸುತ್ತೆ ಟ್ಯಾಕ್ಸ್. ಇದ್ರ ಜೊತೆಗೆ ನಮಗೆ ಈ ಬಿಗ್ ಬಜಾರ್ನ ಹಿರಿಯ ಅಧಿಕಾರಿ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ ದಿಲೀಪ್ ಕುಮಾರ್ ಅವರಿದ್ದಾರೆ. ಸರ್, ತಾವು ನೋಡಿದಂಗೆ ಇವತ್ತಿನ ವಹಿವಾಟು ಯಾವ ರೀತಿ ಇದೆ? ಸೊ ರೆಸ್ಪಾನ್ಸ್ ಸ್ಲೋ ಇದೆ. ಲೈಕ್ ನಿನ್ನೆ ಏನಿತ್ತು ಆ ಥರ ಇಲ್ಲ. ನಿನ್ನೆ ರಾತ್ರಿ 2 ಗಂಟೆಯಿಂದ 12 ಗಂಟೆಯಿಂದ 2 ಗಂಟೆವರೆಗೂ ಇದು ಮಾಡಿದ್ವಿ. ಬೆಳಗಿನ ಜಾವ 4 ಗಂಟೆವರೆಗೂ ಸ್ಟೋರ್ ಓಪನ್ ಇತ್ತು. ಲೈಕ್ ಕಸ್ಟಮರ್ಗೆ ಈ GST ಲೈಕ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಇರೋದ್ರಿಂದ ಇನಾಗ್ರೇಷನ್ ಡೆಲ್ಲಿಲಿ ಹೆಂಗೆ ನರೇಂದ್ರ ಮೋದಿ ಅವ್ರು ಮಾಡಿದ್ರು, ಬಿಗ್ ಬಜಾರಲ್ಲಿ ಶಾಪಿಂಗ್ ಮಾಡೋ ಕಸ್ಟಮರ್ಗೆ ಒಳ್ಳೊಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ವಿ. ಸೊ ಬೆಳಗಿನ ಜಾವ 4 ಗಂಟೆವರೆಗೂ ಆಯಿತು. ಕಸ್ಟಮರ್ ರೆಗ್ಯುಲರಾಗಿ ಇದಾಯಿತು. ಬೆಳಗ್ಗೆ ವಾಕಿನ್ ಲೈಕ್ ಎವ್ರಿ ಶನಿವಾರ ಯಾವ ಥರ ಇರುತ್ತೆ, ಸ್ವಲ್ಪ ವಾಕಿನ್ ಕಡಿಮೆ ಇದೆ. ಸೊ ಮೋಸ್ಟ್ಲಿ ಸಾಯಂಕಾಲದ ಒಳಗಡೆ ಜನ ಬರ್ತಾರೆ. ಈಗ ನೀವು ನಿನ್ನೆ ರಾತ್ರಿ ಆಫರ್ ಕೊಟ್ಟಿದ್ರಿ ಅಂತ ಹೇಳಿದ್ರಿ, ಅದನ್ನು ಇವತ್ತು ಬಹುಮುಖ್ಯವಾಗಿ ಇವತ್ತಿಂದ ಬೆಳಗ್ಗೆ ನಿನ್ನೆ 12 ಗಂಟೆ ನಂತರ ಜಾರಿ ಬಂದಿರುವಂಥದ್ದು. ಇವತ್ತೆಲ್ಲೋ ಒಂದು ರೀತಿಯಲ್ಲಿ ವೀಕೆಂಡ್ ಬೇರೆ ಇದೆ, ಬೆಂಗಳೂರಲ್ಲಿ ಶಾಪಿಂಗ್ ಜಾಸ್ತಿ ಇರುತ್ತೆ. ಆಫರ್ಸು ಲೈಕ್ ಇವತ್ತು ನಾಳೆ ಲೈಕ್ ಕಂಪೇರ್ ಟು ನಾರ್ಮಲ್ ಡೇಸಲ್ಲಿ ಏನು ಆಫರ್ ಇರುತ್ತೆ ವೀಕೆಂಡಲ್ಲಿ, ಅದಕ್ಕೂ ಜಾಸ್ತಿ ಆಫರ್ ಕೊಟ್ಟಿದ್ದೀವಿ. ಒನ್ ನೇಷನ್ ಒನ್ ಇದಿದೆ ಟ್ಯಾಕ್ಸ್ ಇರೋದ್ರಿಂದ ಕಸ್ಟಮರ್ಗೆ ಬೆನಿಫಿಟ್ ಸಿಕ್ಕಲಿ ಅಂದ್ಬಿಟ್ಟು ಅಡಿಷ್ನಲ್ ಆಫರ್ಸ್ ಜಾಸ್ತಿ ಇದೆ. ಮೆಜಾರಿಟಿ ಲೈಕ್ 5%, 10%, 22%ವರೆಗೂ ಕವರ್ ಮಾಡಿದ್ದೀವಿ. ಜಾಸ್ತಿ ಸೇವಿಂಗ್ ಇದೆ. ಸೊ ಕಸ್ಟಮರ್ಗೆ ನಾನು ಹೇಳೋದೇನೆಂದರೆ, ಇವತ್ತು ನಾಳೆ ಜಾಸ್ತಿ ಶಾಪಿಂಗ್ ಮಾಡಿದ್ರೆ ತುಂಬ ಇದಿರುತ್ತೆ, ಉಳಿತಾಯ ಇದೆ. ನಮ್ಗೆ ಗೊತ್ತಿದ್ದಂಗೆ ಯಾವುದಕ್ಕೆ ಇದಕ್ಕೆ GST ಅಪ್ಲೈ ಆಗ್ತಾ ಇದೆ? ಲೈಕ್ ಫುಡ್ ಐಟಮಲ್ಲೆಲ್ಲ ಇದಾಗ್ತಾಯಿದೆ. ಮೊದಲೆಲ್ಲ ಫುಡ್ ಐಟಮಲ್ಲಿ ಇರಲಿಲ್ಲ. ಈಗ ಆಯಿಲು, ಗೀ, ಬೇಳೆ ಇದ್ರ ಮೇಲೆಲ್ಲ ಇದೆ. ಬಟ್ಟೆ ಮೊದಲು 14.5 ಇತ್ತು. ಸೊ ಅದೊಂಚೂರು ಕಡಿಮೆ ಆಗ್ತಾಯಿದೆ. ಎಲೆಕ್ಟ್ರಾನಿಕ್ಸ್ ಐಟಮ್ ಮೇಲೆಲ್ಲ ಅಪ್ಲಿಕೇಬಲ್ ಇದೆ. ಟ್ಯಾಕ್ಸ್ ಜಾಸ್ತಿ ಇರೋಂತಹ ಒಂದಷ್ಟು ವಸ್ತುಗಳ ಖರೀದಿ ಕಡಿಮೆ ಆಗ್ತಾ ಇದೆ ತಮ್ಮ ಪ್ರಕಾರ?
ಹೌದೌದು, ಜಾಸ್ತಿ ಯಾವುದು ಟ್ಯಾಕ್ಸ್ ಇದೆ ಅದು ಕಡಿಮೆ ಆಗ್ತದೆ, ಯಾವ್ದು ಕಡಿಮೆ ಇದೆ ಅದು ಶಾಪಿಂಗ್ ಜಾಸ್ತಿ ಆಗುತ್ತೆ. ಒಟ್ಟಾರೆ ಇದು ಇಲ್ಲಿನ ಸಿಬ್ಬಂದಿ ಹಾಗೆ ದಿಲೀಪ್ ಕುಮಾರ್ ಅವರು ಹೇಳ್ತಾ ಇರುವಂಥದ್ದು ಬಹುಮುಖ್ಯವಾಗಿ ಇವತ್ತಿನ ವಹಿವಾಟು ಒಂದು ರೀತಿ ಒಂದು ಇಳಿಮುಖ ಆಗ್ತಾ ಇದೆ. ಅಂದರೆ ಮಧ್ಯಾಹ್ನ ನಂತರ ನೋಡಬೇಕು ನಾವು ಯಾವ ರೀತಿ ಜನ ಬರ್ತಾರೆ ಮಾಲ್ಗಳಿಗೆ, ಬಿಗ್ ಬಜಾರಿಗೆ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ದಿಲೀಪ್ ಕುಮಾರ್ ಅವರು ಆಡ್ತಿದ್ದಾರೆ. ಬೆಂಗಳೂರಿಂದ ಕ್ಯಾಮ್ರಾಮನ್ ಗುರುಮೂರ್ತಿ ಜೊತೆ ಗಣೇಶ್ ಹೆಗಡೆ, ಸುವರ್ಣ ನ್ಯೂಸ್.